ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದನ್ನ ನಾವು ನಿಮ್ಮ ಚಿಕ್ಕಮಂಗ್ಳೂರು, ಕೊಡಗು, ಚಿಕ್ಕಮಂಗ್ಳೂರು ಕಾಲಾಗಿರ್ತಕ್ಕಂಥ FD-SDA, ಮಂಡ್ಯದು ಮತ್ತೆ ಕೊಡಗು ಸಂಬಂಧಪಟ್ಟಾಗೆ FD-SDA ಕಾಲಾಗಿದೆಯಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂತ ನೋಟ್ಸ್ ನೋಡ್ತೋಗೋಣ. 160+ ಸ್ಕೋರಿಂಗ್ ಸ್ಟ್ರಾಟಜಿ ಯಾವ ತರ ಮಾಡಬೇಕು ಏನು ಅಂತ ನೋಡ್ತೋಗೋಣ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ. ಆನ್ಲೈನ್ ಕ್ಲಾಸಸ್ ಶುರು ಮಾಡ್ತಾ ಇದೀವಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗಿ ಅಂತ ಹೇಳ್ತಾ, ಫೀಸು 1000 ರುಪೀಸ್ ಇದೆ ಅಷ್ಟೇ. ಕೇವಲ ಪರ್ ಹೆಡ್ 1000 ರುಪೀಸ್ ಇದೆ. PDF ಮೆಟೀರಿಯಲ್, ಆನ್ಲೈನ್ ಕ್ಲಾಸಸ್ ಇರುತ್ತೆ, ಟೆಸ್ಟ್ ಸೀರೀಸ್ ಇರುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಅಟೆಂಡ್ ಆಗಿ. 160+ ಸ್ಕೋರಿಂಗ್ಗೆ ತುಂಬಾನೇ ಅನುಕೂಲ ಆಗುತ್ತೆ. 160+ ಸ್ಕೋರಿಂಗ್ಗೆ ತುಂಬಾನೇ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ನಮ್ಮ ವಾಟ್ಸಪ್ ಗ್ರೂಪ್ ಇದೆ, ಜಾಯ್ನ್ ಆಗಿ. ನನ್ನ ನಂಬರ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ನನ್ನ ನಂಬರ್ ಇದೆ. ಆ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಗ್ರೂಪ್ಗೆ ಜಾಯಿನ್ ಮಾಡಿಸ್ತೀವಿ. ಸೊ ನೋಡ್ತಾ ಹೋಗೋಣ, ವಿಡಿಯೋ ಒಳಗಡೆ ಎಂಟರ್ ಆಗೋಣ. ಇದು ನಿಮ್ಮ ಬಾಗಲಕೋಟ್ ಬ್ಯಾಂಕ್ದು. ಬಾಗಲಕೋಟ್ ಬ್ಯಾಂಕ್ 2022 ಇಸ್ವಿಲ್ ನಡೆದಿರ್ತಕ್ಕಂಥ ಬ್ಯಾಂಕ್. ಒಂದು ಐಡಿಯಾ ಬರುತ್ತೆ, ಪಕ್ಕಾ ಐಡಿಯಾ ಬರುತ್ತೆ ಯಾವ ತರ ಕ್ವಶನ್ಸ್ ಬರ್ತವೆ ಏನು ಅಂತ. ಸೊ ನೋಡ್ತಾ ಹೋಗೋಣ. ಇದು ಬಾಗಲಕೋಟೆ ಬ್ಯಾಂಕ್ ಆಲ್ರೆಡಿ ಎಕ್ಸಾಮ್ ಆಗಿರ್ತಕ್ಕಂಥ ಪೇಪರ್ ಇದು. ಆಗಿರ್ತಕ್ಕಂಥ 2022 ಇಸ್ವಿದು ಬಾಗಲಕೋಟೆ ಬ್ಯಾಂಕ್ದು ಕ್ವಶನ್ ಪೇಪರ್ ಇದು. ಇದನ್ನ ಸಾಲ್ವ್ ಮಾಡ್ತಾ ಇದೀವಿ. ಇದರಲ್ಲಿ ಇದು ಮತ್ತೆ ಸಹಕಾರ ಎರಡನ್ನ ಸ್ಪ್ಲಿಟ್ ಮಾಡ್ಕೊಂಡಿದೀವಿ. ವಿಡಿಯೋ ತುಂಬಾನೇ ಲೆಂತಿ ಆಗುತ್ತೆ. ಯೂಟ್ಯೂಬ್ ಅಲ್ಗಾರಿದಮ್ಸ್ಗೆ ವರ್ಕ್ ಆಗೋದಿಲ್ಲ. ಲೆಂತಿ ವಿಡಿಯೋಸ್ ಯಾವ ಕಾರಣಕ್ಕೂ ವರ್ಕ್ ಆಗೋದಿಲ್ಲ. ನಮಗೆ ರೆಸ್ಟ್ರಿಕ್ಷನ್ ಇದು 10 ಮಿನಿಟ್ಸ್ ಒಳಗಡೆ ಮುಗಿಸ್ಬೇಕು ಅಂತ. 10 ಮಿನಿಟ್ಸ್ ಒಳಗಡೆ ಐಡಿಯಲ್ ಕಂಡೀಷನ್ ಅದು. ಸೊ 10 ಮಿನಿಟ್ಸ್ ಒಳಗಡೆ ಮುಗಿಸ್ತಕ್ಕಂಥ ಎಲ್ಲಾ ಪ್ರಯತ್ನ, ಒಂದು ವಿಡಿಯೋನ 10 ಮಿನಿಟ್ಸ್ ಒಳಗಡೆ ಮುಗಿಸುವಂತ ಎಲ್ಲಾ ಪ್ರಯತ್ನನೂ ಮಾಡ್ತೀವಿ. ಸ್ವಲ್ಪ ಫಾಸ್ಟ್ ಆಗ್ಬೋದು, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡ್ತಾ ಹೋಗೋಣ. ರನ್ನನ ಜನ್ಮಸ್ಥಳ ಯಾವುದು? ಮುಧೋಳ. ಈ ಟೈಪ್ ಅಲ್ಲಿ ಒಂದು ಕ್ವಶನ್ ತೆಗೆದಿರ್ತಾರೆ. ಜನ್ಮಸ್ಥಾನಗಳ ಮೇಲೆ ಒಂದು ಕ್ವಶನ್ ತೆಗೆದಿರ್ತಾರೆ. ಗಮನ ಇರಬೇಕು. 160+ ಸ್ಕೋರಿಂಗ್ ಅಂದ್ರೆ ಇದೇ ಐಡಿಯಾಲಜಿ. ನೋಡ್ತಾ ಇರ್ಬೇಕು, ಪೇಪರ್ ಗಮನಿಸ್ತಾ ಇದ್ರೆ ಗೊತ್ತಾಗ್ತಾ ಇರುತ್ತೆ ಏನ್ ಮಾಡಿದ್ರೆ 160+ ಸ್ಕೋರಿಂಗ್ ಹೋಗುತ್ತೆ ಅಂತ. ಇನ್ನ ದಾನ ಚಿಂತಾಮಣಿ ಅತ್ತಿಮಬ್ಬೆ, ದಾನ ಚಿಂತಾಮಣಿ ಅಂತಕ್ಕಂಥ ಬಿರ್ತಿದ್ದು ಅತ್ತಿಮಬ್ಬೆ. ಯಾರ್ಯಾರಿಗೆ ಏನೇನು ಅನ್ವರ್ಥ ನಾಮಗಳಿತ್ತು ಅಂತ ತಿಳ್ಕೊಂಡಿರ್ಬೇಕು. ಇನ್ನ ಇದು ಅಷ್ಟೇ, ರಗಳೆ ಕವಿ ಹರಿಹರನ ರಗಳೆಗಳು ಅಂತ ಜ್ಞಾಪಕ ಇಟ್ಕೋಬಹುದು. ಇವೆಲ್ಲಾನು ರಿಪೀಟೆಡ್ ಕ್ವಶನ್ಸ್. ಇದೇ ತರದಲ್ಲಿ ಈ ಜನ್ಮಸ್ಥಾನಗಳೆಲ್ಲ ಒಂದು ಲಿಸ್ಟ್ ಮಾಡ್ಕೋಬೇಕು. ನಾವು ಮಾಡಿಸ್ತಾ ಇದೀವಿ ಟ್ಯೂಷನ್ಸ್ ಅಲ್ಲಿ, ಇದನ್ನೇ ಮಾಡಿಸ್ತಾ ಇದ್ದು. ಜನ್ಮಸ್ಥಾನಗಳೆಲ್ಲ ಒಂದು ಲಿಸ್ಟ್ ಇರ್ಬೇಕು, ಫುಲ್ ಲಿಸ್ಟ್ ಇರಬೇಕು, ಗೊತ್ತಿರಬೇಕು. ಇನ್ನ ಅನ್ವರ್ಥ ನಾಮಗಳೆಲ್ಲಾನು ಒಂದ್ ಲಿಸ್ಟ್ ಇರಬೇಕು. ಅನ್ವರ್ಥ ನಾಮಗಳು ಅಷ್ಟೂನು ಒಂದ್ ಲಿಸ್ಟ್ ಇದ್ರೆ ಅನುಕೂಲ. ಇನ್ನ ಭಾಷಾಹೀನ, ಇದರ ಅರ್ಥ ಏನಪ್ಪಾ ಅಂದ್ರೆ ವಚನ ಭ್ರಷ್ಟ ಅಂತ. ನುಡಿಗಟ್ಟುಗಳು ಅಷ್ಟೇನೆ, ನುಡಿಗಟ್ಟುಗಳು ಇಂಪಾರ್ಟೆಂಟ್ ಎಲ್ಲ ಒಂದ್ ಕಡೆ ಎತ್ಕೊಂಡ್ಬಿಡ್ಬೇಕು. ಕಂಪ್ಲೀಟ್ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ಬಂದೇ ಬರ್ತವೆ ಅಂತಕ್ಕಂಥವು. ಇನ್ನ ಅಕ್ಕ ಮಹಾದೇವಿ ಯಾವ ಶತಮಾನದವರು ಅಂತ ಒಂದ್ಸತಿ ನಿಮ್ಮ ಜೇಡ್ರ ದಾಸಿಮಯ್ಯನವ್ರು ಕೇಳ್ತಾ ಇರ್ತಾರೆ. ಈ ಟೈಪ್ ಅಲ್ಲೂ ಒಂದು ಕ್ವಶನ್ ಬರ್ತಾ ಇರ್ತದೆ. ಈ ರೀತಿ ಸ್ಪ್ಲಿಟ್ ಮಾಡ್ಕೋಬೇಕು. ಎಂಟೈರ್ ಕನ್ನಡನೇ ಸ್ಪ್ಲಿಟ್ ಮಾಡ್ಕೊಂಡ್ರೆ ಕಂಪಲ್ಸರಿ ಔಟ್ ಆಫ್ ಔಟ್ ಹೊಡಿಬಹುದು. ಅದೇ ಐಡಿಯಾ ಮೇಲೆ ವರ್ಕ್ ಮಾಡಬೇಕು. ಇನ್ನ ಕವಿಚೂತವನ ಚೈತ್ರ ಯಾರಪ್ಪ ಅಂತ ನೋಡ್ತಾ ಹೋಗೋಣ. ಲಕ್ಷ್ಮೀಶನ್ ಬಿರುದು ಇದು. ಲಕ್ಷ್ಮೀಶನ್ ಇದ್ದಂತ ಬಿರುದು. ಇದೇ ತರ ಬಿರುದುಗಳೆಲ್ಲ ಒಂದ್ ಕಡೆ ಮಾಡ್ಕೋಬೇಕು, ಸಪರೇಟ್ ಮಾಡ್ಕೊಡ್ಬೇಕು. ಎಲ್ಲ ಎಂಟೈರ್ ಟಾಪ್ ಟು ಬಾಟಮ್ ವರ್ಗು ಎಲ್ಲ ಮಾಡಿ ಇಟ್ಕೊಂಡ್ರೆ ಒಂದು ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ಇದನ್ನೇ ಟ್ಯೂಷನ್ ಅಲ್ಲಿ ಮಾಡಿಸ್ತಾ ಇರೋದು. ಇದೊಂದೇ ಸಬ್ಜೆಕ್ಟ್ ಅಲ್ಲ, ಎಲ್ಲಾ ಸಬ್ಜೆಕ್ಟು ಇದೇ ತರನೇ ಮಾಡಿಸ್ತಾ ಇರೋದು. ಆಗ ಮಾತ್ರ 160+ ಸ್ಕೋರಿಂಗ್ ಹೋಗುತ್ತೆ. 160+ ಸ್ಕೋರ್ ಆದ್ರೆ ಫ್ರೀ ಆಫ್ ಕಾಸ್ಟ್ ಸೆಲೆಕ್ಷನ್ ಆಗೋ ಎಲ್ಲಾ ಚಾನ್ಸಸ್ ಇರುತ್ತೆ. ಫ್ರೀ ಆಫ್ ಕಾಸ್ಟ್ ಸೆಲೆಕ್ಷನ್ ಆಗ್ಲಿಕ್ಕೆ ಟ್ರೈ ಮಾಡ್ರಿ. 160+ ಆದ್ರೆ ಎಲ್ಲಾ ಚಾನ್ಸಸ್ ಇರುತ್ತೆ. ಸೊ ಸ್ಕೋರಿಂಗ್ ಏನಾದ್ರು ಸ್ವಲ್ಪ ಡೌನ್ ಆಯ್ತು ಅಂದ್ರೆ ನೀವು ಇಂಟರ್ವ್ಯೂ ಸೆಲೆಕ್ಷನ್ ಆದ್ಮೇಲೆ ಗೊತ್ತಾಗುತ್ತೆ ಏನೇನಾಗುತ್ತೆ ಅಂತ. ಬಟ್ ಹೈಯರ್ ಸ್ಕೋರ್ ಇದ್ರೆ ಏನೂ ಆಗೋದಿಲ್ಲ, ಈಸಿಯಾಗಿ ಸೆಲೆಕ್ಷನ್ ಆಗುತ್ತೆ. ನೋಡ್ತಾ ಹೋಗೋಣ. ಇನ್ನು ದ್ವಿರುಕ್ತಿ ಅಂದ್ರೆ ಏನು? ದ್ವಿರುಕ್ತಿ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಡಬಲ್ ಸೌಂಡೆಡ್, 2 ಸತಿ ಬರ್ತದಲ್ಲ ಅದನ್ನ ದ್ವಿರುಕ್ತಿ ಅಂತ ಹೇಳ್ತೀವಿ. ಒಂದೇ ಪದವನ್ನ 2 ಸಲ ಸೇರಿಸಿ ಪ್ರಯೋಗಿಸೋದನ್ನ ದ್ವಿರುಕ್ತಿ ಅಂತ ಹೇಳಿ ಕರಿತೀವಿ. ಇನ್ನ ಕನ್ನಡ ವರ್ಣಮಾಲೆಯಲ್ಲಿ ಸ್ವರಗಳು ಎಷ್ಟಿದಾವೆ ಅಂತ ಕೇಳಿದ್ದಾರೆ. ಸ್ವರಗಳು ಎಷ್ಟಿದಾವೆ ಅಂತ 6 + 7. ರಸ್ವ ಸ್ವರ 6, ದೀರ್ಘ ಸ್ವರ 7, ಒಟ್ಟು 13 ಇದಾವೆ. ಇನ್ನ ನದಿ ಯಾವ ನಾಮ ಅಂದ್ರೆ ರೂಢನಾಮ. ಇದ್ರದ್ದು ಡೆಫಿನೇಷನ್ ಗೊತ್ತಿರಬೇಕು. ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ, ಮೂರುದನ್ನು ಡೆಫಿನೇಷನ್ ಗೊತ್ತಿರಬೇಕು, ಎಕ್ಸಾಂಪಲ್ಸ್ ಗೊತ್ತಿರಬೇಕು, ಪಕ್ಕಾ ಗೊತ್ತಿರಬೇಕು. 1 ಮಾರ್ಕ್ಸ್ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಇದ್ರ ಮೇಲೂ ಡೆಫಿನೆಟ್ ಆಗಿ 1 ಮಾರ್ಕ್ಸ್ ಬಂದೇ ಬರುತ್ತೆ. ಏನು ಅಂದ್ರೆ ಎಲ್ಲ ಡಿವೈಡ್ ಮಾಡ್ಕೊಂಡಿರ್ಬೇಕು. ಪ್ರತಿಯೊಂದು ಡಿವಿಷನ್ ಗೊತ್ತಿರಬೇಕು. ಗೊತ್ತಿದ್ರೆ 1 ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ. ಇದ್ರ ಮೇಲೂ 1 ಮಾರ್ಕ್ಸ್ ಬಂದೇ ಬರುತ್ತೆ. ದ್ವಿರುಕ್ತಿ ಮೇಲೆ 1 ಮಾರ್ಕ್ಸ್ ಬರುತ್ತೆ, ಜೋಡು ನುಡಿ ಮೇಲೆ 1 ಮಾರ್ಕ್ಸ್ ಬರುತ್ತೆ, ಅನುಕರಣ ವ್ಯಯ ಮೇಲೆ 1 ಮಾರ್ಕ್ಸ್ ಬರುತ್ತೆ, ಗೊತ್ತಿರಬೇಕು. ಇನ್ನ ಕ್ರಿಯೆ ಈಗಾಗಲೇ ನಡೆದು ಹೋಗಿರೋದನ್ನ ಸೂಚಿಸ್ತಕ್ಕಂಥ ಕಾಲ ಭೂತಕಾಲ. ವರ್ತಮಾನ ಕಾಲ ಅಂದ್ರೆ ಏನು ಅಂತ ಗೊತ್ತಿರಬೇಕು, ಭವಿಷ್ಯತ್ ಕಾಲ ಅಂದ್ರೆ ಏನು ಗೊತ್ತಿರಬೇಕು. ಅಲ್ಲಿ ಕೀವರ್ಡ್ಸ್ ಇದಾವೆ. ವರ್ತಮಾನ ಕಾಲದ
ಉತ್ತಾ ಅಂತಕ್ಕಂಥ ವರ್ಡ್ ಬಂತು ಅಂದ್ರೆ ಮಾಡುತ್ತಾ, ಹೋಗುತ್ತಾ, ಆಗುತ್ತಾ ಆ ತರ. ಭೂತಕಾಲ ಧ ಬಂತು ಅಂದ್ರೆ, ದ ವರ್ಡ್ ಬಂತು ಅಂದ್ರೆ ಭೂತಕಾಲದ ಕೋಡಿಂಗ್ ಇದು. ಭವಿಷ್ಯತ್ ಕಾಲದ ಹೂವ, ಮಾಡುವ, ಹೋಗು, ಹೂವ ಇದಿಸ್ ಕೋಡಿಂಗ್ ವರ್ಡ್ ಇದು. ಇದು ಕೋಡ್ ನಮ್ಗೆ ಗೊತ್ತಿರ್ಬೇಕು, ಇದನ್ನ ಮಾಡಿ ಇಟ್ಕೊಂಡಿರ್ಬೇಕು. ಈ ಕೋಡ್ ಇತ್ತು ಅಂದ್ರೆ ಇದರಲ್ಲಿ 1 ಮಾರ್ಕ್ ಈಸಿಯಾಗಿ ಬರುತ್ತೆ. ಇದು ಓದೋ ರೀತಿ, ಇದು ಓದೋ ರೀತಿ, ಇದು ಓದೋ ಟೆಕ್ನಿಕ್. ಇದನ್ನೇ ನಾನು ಹೇಳಿದ್ದು ಮ್ಯಾಥಮೆಟಿಕ್ಸ್. ಕನ್ನಡ ನಥಿಂಗ್ ಬಟ್ ಕ್ಲಿಯರ್ಲಿ ಮ್ಯಾಥ್ಸ್, ಪ್ಯೂರ್ ಮ್ಯಾಥ್ಸ್ ಅದು. ಎಲ್ಲಾನು ಅಷ್ಟೇನೇನೆ, ಇದರಲ್ಲೂ ಅಷ್ಟೇನೆ. ಇದೆಲ್ಲ ತರನು ಇದೇ ತರ ಸ್ಪ್ಲಿಟ್ಟಿಂಗ್ಸ್ ಇದಾವೆ. ಪರ್ಟಿಕ್ಯುಲರ್ ಇದಕ್ಕೆ ಇದು ಜ್ಞಾಪಕ ಇಟ್ಕೊಂಡು ಹೋದ್ರೆ 50ಕ್ಕೆ 50 ಈಸಿಯಾಗಿ ಹಾಕ್ಬಿಟ್ಟು ಸೈಲೆಂಟ್ ಆಗಿ ಎದ್ದು ಬರ್ತಾ ಇರ್ಬೋದು. ಅದನ್ನ ಮಾಡ್ಕೋಬೇಕು. ಅದನ್ನ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಕ್ಲಾಸಸ್ ಅಲ್ಲಿ ಇದನ್ನೆಲ್ಲ ಮಾಡಿಸ್ತೀವಿ. ಅದಕ್ಕೆ ಹೇಳ್ತಾ ಇದ್ದು, ದೋಸ್ ಆರ್ ಇಂಟ್ರೆಸ್ಟೆಡ್ ಜಾಯ್ನ್ ಆಗಿ. ನಿಮ್ಮ ಅನುಕೂಲ ಇದ್ರೆ ಜಾಯ್ನ್ ಆಗಿ ಅಷ್ಟೇ. ಮುಂದೆ ನೋಡ್ತಾ ಹೋಗೋಣ. ಇದು ಹಳ್ಳಿ ಪ್ಲಸ್ ಹಳ್ಳಿ ಎಲ್ಲಿ ಅಂತ ಬರುತ್ತೆ. ಹಳ್ಳಿ ಎಲ್ಲಿ ಆಗೋಗುತ್ತೆ. ಕೂಡಿಸಿ ಬರೆದ್ರೆ ಹಳ್ಳಿ ಎಲ್ಲಿ ಅಂತ ಆಗುತ್ತೆ. ಇಲ್ಲಿ ಯಾ ಕಾಣಿಸ್ತಾ ಇದೆಯಾ? ಯಾ ಬಂತು ಅಂದ್ರೆ ಆಗಮ ಸಂಧಿ, ಅಂದ್ರೆ ಯಕಾರ ಆಗಮ ಸಂಧಿ ಹೊರಟೋಗುತ್ತೆ. ಇದು ದಿಸ್ ಕೋಡ್ ಇಲ್ಲೇ ಗೊತ್ತಾಗುತ್ತೆ. ಈ ರೀತಿಯಾದವನ್ನೆಲ್ಲ ಈ ಹಿಡನ್ ಟ್ರಿಕ್ಸ್ ಗೊತ್ತಿರ್ಬೇಕು ನಿಮ್ಗೆ. ಇವೆಲ್ಲ ನಾನು ಕುರ್ಡ್ ಮೆಥಡ್ಸ್ ಅಂತ ಹೇಳ್ತೀವಿ. ಇವೆಲ್ಲ ಗೊತ್ತಿದ್ರೆ ಈಸಿಯಾಗಿ ಹಾಕ್ಬಿಟ್ಟು ಬಂದ್ಬಿಡ್ಬೋದು. ಇನ್ನ ಎತ್ತು ಏರಿಗೆ ಹೇಳಿದ್ರೆ ಕೋಣ ನೀರಿಗೆ ಇಳಿತು. ವಿಶೇಷ ಅರ್ಥ, ಸಂಸಾರದಲ್ಲಿ ಸಾಮರ್ಥ್ಯ ಇಲ್ಲದೆ ಇರ್ತಕ್ಕಂಥದ್ದು. ಇಜ್ಜೋಡು ಅಂದ್ರೂ ಇದೇ ಅರ್ಥ ಬರುತ್ತೆ. ಇಜ್ಜೋಡು ಅಂತದ್ದು ಇದೇ ಮೀನಿಂಗ್ ಬರುತ್ತೆ. ಇಜ್ಜೋಡು ಕೃತಿ ಬರ್ದಿರೋರು ಯಾರು? ವಿನಾಯಕ ಕೃಷ್ಣ ಗೋಕಾಕ್ ಅವ್ರದ್ದು. ಮೀನಿಂಗು ಗೊತ್ತಿರ್ಬೇಕು. ಸಂಸಾರದಲ್ಲಿ ಸಾಮರಸ್ಯ ಇಲ್ಲ, ಇಜ್ಜೋಡು ಅಂದ್ರೂ ಸಂಸಾರದ ಸಾಮರಸ್ಯ ಇಲ್ಲದೆ ಇರೋದು ಅಂತ ಮೀನಿಂಗ್, ಸೇಮ್ ಮೀನಿಂಗ್ ಬರುತ್ತೆ. ಅದೇ ಎತ್ತು ಏರಿಗೆ ಇಳಿತು, ಕೋಣ ನೀರಿಗೆ ಇಳಿತು ಅಂದ್ರೆ ಇದೇ ಮೀನಿಂಗ್ ಬರುತ್ತೆ. ಗೊತ್ತಾಯ್ತಾ ಇರ್ಬೇಕು. ಅಲ್ಲಲ್ಲೇ ಮುಗಿಸ್ಕೊಂಡು ಹೋಗ್ತಾ ಇರ್ಬೇಕು. ಇನ್ನು ಆಶ್ಚರ್ಯ, ತತ್ಸಮ ತದ್ಭವ ರೂಪಗಳು ಒಂದು ದೊಡ್ಡ ಲಿಸ್ಟೇ ಇದೆ. ಟಿಪಿಕಲ್ ಆಗಿ ಇರ್ತಕ್ಕಂಥವು, ತುಂಬಾ ಟಿಪಿಕಲ್ ಆಗಿ, ತುಂಬಾ ಯುನಿಕ್ ಆಗಿರ್ತಕ್ಕಂಥವನ್ನ ಸ್ಪ್ಲಿಟ್ ಮಾಡಿ ಎತ್ಕೊಂಡಿರ್ಬೇಕು. ಕ್ಲಿಯರ್ ಕಟ್ ಆಗಿ ಎತ್ಕೊಂಡಿದ್ರೆ ಅವೇ ಬಂದಿರ್ತವೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇನ್ನ ನೀವು ಬುದ್ಧಿವಂತರಾಗಿ ಬಾಳಿ, ಇದು ಕ್ರಿಯಾ ವಿಶೇಷಣಕ್ಕೆ ಹೋಗುತ್ತೆ. ಕ್ರಿಯಾ ವಿಶೇಷಣ, ಬುದ್ಧಿವಂತರಾಗಿ ಬಾಳಿ ಅಂದ್ರೆ ಕ್ರಿಯಾ ವಿಶೇಷಣಕ್ಕೆ ಹೋಗುತ್ತೆ. ಮರಳಿ ಮಣ್ಣಿಗೆ ಕೃತಿ ಬರ್ತಿರ್ತಕ್ಕಂಥವ್ರು ಶಿವರಾಮ್ ಕಾರಂತರು. ಅಂದ್ರೆ ಬೇಂದ್ರೆ ಯಾವ್ಯಾವು, ಭೈರಪ್ಪ ಅವ್ರದ್ದು ಯಾವ್ದು, ಕುವೆಂಪು ಅವ್ರದ್ದು ಯಾವ್ದು ನೋಡ್ಕೊಂಡಿರ್ಬೇಕು. ಇಂಪಾರ್ಟೆಂಟ್ ಆಗಿರೋ ನೋಡಿರ್ಬೇಕು. ಇದು ಮರಳಿ ಮಣ್ಣಿಗೆ ಶಿವರಾಮ್ ಕಾರಂತ್. ಇನ್ನ ಚಂಪು ಸಾಹಿತ್ಯ ಯಾವ್ದ್ರಿಂದ ಕೂಡಿರುತ್ತಪ್ಪ ಅಂದ್ರೆ ಗದ್ಯ ಮತ್ತು ಪದ್ಯ ಎರಡರಿಂದ ಮಿಕ್ಸ್ಚರ್ ಇಂದ ಕೂಡಿರುತ್ತೆ. ಇನ್ನ ಇವುಗಳಲ್ಲಿ ಯಾವುದು ರಗಳೆಯ ವಿಧವಲ್ಲ, ಅಂದ್ರೆ ಕೂಡು ರಗಳೆಯ ವಿಧ ಅಲ್ಲ. ಇನ್ನು ಉತ್ಸಾಹ ಇದೆ, ಮಂದಾನಿಲ ಇದೆ, ಲಲಿತ ರಗಳೆ ಇದೆ. ಟೈಪ್ಸ್, ಇದು ರಗಳೆಯ ಟೈಪ್ಸ್ ಗೊತ್ತಿರಬೇಕು. ಇನ್ನ ಕರ್ನಾಟಕ ಭಾರತ ಕಥಾ ಮಂಜರಿ ಕುಮಾರವ್ಯಾಸನ್ ಡೀಟೇಲ್ಸ್ ಗೊತ್ತಿರಬೇಕು. ಎಲ್ಲಿ ಹುಟ್ಟದ, ಎಷ್ಟನೇ ಇಸ್ವಿಲ್ ಹುಟ್ಟದ, ಫಾದರ್ ಮದರ್ ನೇಮು, ನೆಕ್ಸ್ಟ್ ಯಾವ್ಯಾವ ಕೃತಿ ಬರ್ದ, ಇದಿಷ್ಟು ಗೊತ್ತಿರಬೇಕು. ಇನ್ನ ವಿಭಕ್ತಿ ಪ್ರತ್ಯಯಗಳ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿರುತ್ತೆ. ಅನ್ನು, ಇಂದಾಗ, ಹೇಗೆ, ಅಲ್ಲಿ ಹಿಂಗೆ ಹೋಗ್ತಾನೆ ಇರುತ್ತೆ 1ರಿಂದ 7ವರೆಗೂ. ನಿಮ್ಮ ಅದಕ್ಕೆ ಪಕ್ಕದಲ್ಲಿ ಈ ಕರ್ತಾರ್ಥ, ಕಾರಣಾರ್ಥ, ಕರ್ಮಾರ್ಥ, ಈ ಸಂಬಂಧಾರ್ಥ ಇವೆಲ್ಲ ಬರ್ತವೆ. ಅವು ಒಂದು ಲಿಸ್ಟ್ ಗೊತ್ತಿರ್ಬೇಕು. ಇದು ಒಂದು ಲಿಸ್ಟ್ ಗೊತ್ತಿರ್ಬೇಕು. ಇವೆರಡು ಗೊತ್ತಿದ್ರೆ ಈಸಿ. ಅನ್ನು ಇಂದ ಸ್ಟಾರ್ಟ್ ಆಗುತ್ತೆ. ಪ್ರಥಮ ವಿಭಕ್ತಿ ಅಂತ ಈಸಿಯಾಗಿ ಹೇಳ್ಬೋದು. ಇನ್ನು 73ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿ, ಇದು ಇತ್ತೀಚಿನ ಟ್ರೆಂಡ್. ಈಗ ಈ ಸತಿ ಗೋರು ಚನ್ನಬಸಪ್ಪ ಅವರು ಈಗ ಮಂಡ್ಯದಲ್ಲಿ ಆಗ್ತಾ ಇರೋದು. ಹಳೇದ್ರದನ್ನು ಕೇಳ್ತಾರೆ, ಹಳೇದ್ರದನ್ನು ಯಾವ್ದಾರು ಹೊಡೆದ್ಬಿಡ್ತಾರೆ, ಹೇಳಕ್ ಬರಲ್ಲ. ಇದೇ ಕೇಳ್ತಾರೆ ಅಂತ ಹೇಳಕ್ ಬರಲ್ಲ. ಯಾರು ಎಕ್ಸ್ಪೈರ್ ಆಗಿದ್ರೆ ಇವೆಲ್ಲ ನೋಡ್ಕೋಬೇಕು. ಯಾರಾದ್ರೂ ಕವಿಗಳು ನಿಧನರಾಗಿದ್ರೆ ಅವರು ಎಷ್ಟನೇ ಇಸ್ವಿಲಿ ಆಗಿದ್ರು, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು ಮತ್ತು ಅವ್ರ ಕೃತಿಗಳನ್ನ ನೋಡ್ಕೊಂಡಿದ್ರೆ ಕೇಳೋ ಎಲ್ಲಾ ಚಾನ್ಸಸ್ 99% ಇರುತ್ತೆ. ಇನ್ನ ಭಾರತ ರತ್ನ ಪ್ರಶಸ್ತಿ ಪಡೆದ ಕನ್ನಡಿಗರ ಸಂಖ್ಯೆ 3. ಯಾವಾಗ ಚಂದ್ರಶೇಖರ್ ಕಂಬಾರ್ ಜ್ಞಾನಪೀಠ ಪ್ರಶಸ್ತಿ ಬಂತಪ್ಪ ಅಂದ್ರೆ 2010ರಲ್ಲಿ ಬಂತು. ಇನ್ನ ವರಕವಿ ಯಾರಪ್ಪ ಅಂದ್ರೆ ಬೇಂದ್ರೆ. ಅನ್ವರ್ಥ ನಾಮಗಳು ಗೊತ್ತಿರಬೇಕು. ಯಾರ್ಯಾರಿಗೆ ಏನೇನು ಬಿರುದು ಬಾವಲಿಗಳು ಇದಾವೆ ಅಂತ ಗೊತ್ತಿರಬೇಕು. ಇನ್ನ ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪ ಅವರು. ಇನ್ನ ಕರ್ನಾಟಕದ ಕಾಫಿ ತೊಟ್ಲು ಬಾಬಾ ಬುಡನ್ಗಿರಿ ಗೊತ್ತಿರಬೇಕು. ನೆಕ್ಸ್ಟ್ ಕರ್ನಾಟಕದ ಮಾರ್ಟಿನ್ ಲೂಥರ್ ಬಸವಣ್ಣ ಅವ್ರದ್ದು ಫುಲ್ ಡೀಟೇಲ್ಸ್ ಗೊತ್ತಿರಬೇಕು. ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿರಬೇಕು, ತುಂಬಾ ಇಂಪಾರ್ಟೆಂಟ್. ಇನ್ನ ಕನ್ನಡದಲ್ಲಿ ಯೋಗವಾಹಕ ಅಂದ್ರೆ ಯಾವ್ದಾದ್ರು ಸ್ವರದೊಂದಿಗೆ ಮಾತ್ರ ಉಪಯೋಗಿಸಬಹುದಂತ ಅಕ್ಷರನ ಯೋಗವಾಹಕಗಳು ಅಂತ ಹೇಳಿ ಕರೀತಾರೆ. ಸ್ವರದ ಜೊತೆ ಉಪಯೋಗಿಸಬಹುದು, ಹಂಗೆ ಇದು ಮಾಡ್ಲಿಕ್ಕೆ ಬರೋದಿಲ್ಲ ಅದನ್ನ. ಇನ್ನ ಇದರಲ್ಲಿ ಯಾವುದು ನಾಮಪದದ ವಿಧವಲ್ಲ ಅಂದ್ರೆ ವಿಜಾತಿಯದು. ಇನ್ ಮಿಕ್ಕಿದೆಲ್ಲಾನು ನಾಮಪದ ವಿಧಗಳು. ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ 3 ಬರ್ತವೆ. ಇನ್ನ ಅರಿವು ಎಂತಕ್ಕಂಥ ಪದದ ಮೀನಿಂಗ್ ಏನಪ್ಪಾ ಅಂದ್ರೆ ಜ್ಞಾನ ಅಂತ. ಅರಿವು ಪದದ ಮೀನಿಂಗ್ ಜ್ಞಾನ ಅಂತ. ಇನ್ನ 4 ತಂತಿ ಕವಿತೆಗಳ ಸಂಗ್ರಹ ಬೇಂದ್ರೆ ಅವ್ರದ್ದು. ಅದೇ ತರ
ಶಿವರಾಮ್ ಕಾರಂತರದು ಕಾರ್ನಾಡು ಗೋಕಾಕ್ ಮೂರ್ ಜನ ಇಂಪಾರ್ಟೆಂಟ್ ನೋಡ್ಕೊಂಡಿರ್ಬೇಕು ಪ್ರತಿಯೊಂದು ಇಂಪಾರ್ಟೆಂಟ್ ನೋಡ್ಕೊಂಡಿದ್ರೆ ಬರೋ ಚಾನ್ಸಸ್ ಇರುತ್ತೆ. ಇನ್ನ ಇದ್ರ ಮೇಲೆ ಒಂದು ಕ್ವಶನ್ ಇರುತ್ತೆ, ಸಾರಿ 3-4 ಕ್ವಶನ್ಸ್ ಇರ್ತವೆ. ಏನಪ್ಪಾ ಅಂದ್ರೆ ಇಂಗ್ಲಿಷ್ ವರ್ಡ್ ಅಲ್ಲಿ ಕೊಟ್ಟಿರ್ತಾರೆ, ಕನ್ನಡದ ಮೀನಿಂಗ್ ಬರಿಬೇಕು. ಇದನ್ನ ಕನ್ನಡದ ರೂಪಗಳು, ಇದ್ರದ್ದು ಒಂದು ಲಿಸ್ಟೇ ಇದೆ, ದೊಡ್ಡ ಲಿಸ್ಟೇ ಇದೆ. ಆ ಲಿಸ್ಟ್ ಕೊಡ್ತಾ ಇರ್ತೀನಿ, ಆ ಲಿಸ್ಟ್ ಮಾಡಿಸ್ತೀವಿ. ದೊಡ್ಡ ಲಿಸ್ಟ್ ಇದೆ, ಆ ಲಿಸ್ಟ್ ನ ನೋಡ್ಕೊಂಡು ಹೋದ್ರೆ ಒಂದು ಹೋಗೋದಿಲ್ಲ, ಕ್ಲಿಯರ್ ಕಟ್ ಆಗಿ ಅಟೆಂಡ್ ಮಾಡಿ ಬರ್ಬೋದು. ವೈಸ್ ಚಾನ್ಸಲರ್ ಅಂದ್ರೆ ಕುಲಪತಿ ಅಂತ, ಚೀಫ್ ಮಿನಿಸ್ಟರ್ ಅಂದ್ರೆ ಮುಖ್ಯಮಂತ್ರಿಗಳು ಅಂತ. ಇದು ನಾನು ಸಾಲ್ವ್ ಮಾಡಿಸ್ತಾ ಇರೋದು 2022 ಬಾಗಲಕೋಟೆ ಕ್ವಶನ್ ಪೇಪರ್. ಇದು ಬಾಗಲಕೋಟೆದು ಕ್ವಶನ್ ಪೇಪರ್, ಗೊತ್ತಿರಲಿ ನಿಮಗೆ, ಆಲ್ರೆಡಿ ಆಗೋಗಿರ್ತಕ್ಕಂಥದ್ದು ಇದು. ನೆಕ್ಸ್ಟ್ ಮಂಗಳೂರು ಯೂನಿವರ್ಸಿಟಿ ಅಂದ್ರೆ ವಿಶ್ವವಿದ್ಯಾನಿಲಯ ಅಂತ. ಇನ್ನ ವಿದ್ಯೆ ಕಲಿಯಲು ಸ್ಕೂಲ್ ಬೇಕು ಅಂದ್ರೆ ಶಾಲೆ, ಸ್ಕೂಲ್ ಅಂತಾರೆ. ಇನ್ನ ಯಾರು ಪದ್ಮ ಪ್ರಶಸ್ತಿ ಪುರಸ್ಕೃತರಲ್ಲ, ಪದ್ಮಶ್ರೀ ಯಾರಿಗ್ ಬಂದಿಲ್ಲ ಅಂದ್ರೆ ಕುವೆಂಪು ಅವ್ರಿಗೆ ಬಂದಿಲ್ಲ, ಇನ್ ಮಿಕ್ದವ್ರು ಎಲ್ಲರಿಗೂ ಬಂದಿದೆ ಪದ್ಮಶ್ರೀ. ಬೇರೆ ಬೇರೆ ಅವಾರ್ಡ್ಸ್ ಬಂದಿರ್ತವೆ, ಪದ್ಮಶ್ರೀ ಯಾರಿಗ್ ಬಂದಿಲ್ಲ ಅಂದ್ರೆ ಇವ್ರಿಗೆ. ಇನ್ನ ಮೀನು ನೀರಿನಲ್ಲಿ ಈಜುತ್ತದೆ, ಇದು ಯಾವ ವಾಕ್ಯವಾಗಿದೆ ಅಂದ್ರೆ ಸರಳ ವಾಕ್ಯವಾಗಿದೆ. ವಚನ ಸಾಹಿತ್ಯವು ಪ್ರಪಂಚದ ಸಾಹಿತ್ಯದಲ್ಲಿ ವಿಶಿಷ್ಟ ಬಗೆಯ ಸಾಹಿತ್ಯವಾಗಿದೆ. ಈ ವಾಕ್ಯದಲ್ಲಿ ಕೆಳಗಿನ ಯಾವ ಚಿಹ್ನೆ ಬಳಸಲಾಗಿದೆಯಪ್ಪ ಅಂದ್ರೆ ಉದಾಹರಣೆ ಚಿಹ್ನೆ ಬಳಸ್ಕೊಂಡಿದ್ರೆ. ಈ ಚಿಹ್ನೆಗಳ ಮೇಲೆ ಒಂದು ಮಾರ್ಕ್ಸ್ ಇರುತ್ತೆ, ಚಿಹ್ನೆಗಳದ್ದು ಒಂದು ಪರ್ಟಿಕ್ಯುಲರ್ ನೋಡ್ಕೋಬೇಕು, ಏನ್ ಬಂದ್ರೆ ಏನು ಅಂತಿದೆ ಗೊತ್ತಿರ್ಬೇಕು. ಇವುಗಳಲ್ಲಿ ಯಾವುದು ಒಂದು ಸಂಸ್ಕೃತ ಸಂಧಿ ಅಲ್ಲ ಅಂತ ಕೇಳಿದರೆ ಆದೇಶ ಸಂಧಿ. ಮಗುವಿನ ಮುಖ ಕಮಲದಂತೆ ಅರಳಿತು, ಇದರಲ್ಲಿ ಉಪಮೇಯ ಯಾವ್ದಪ್ಪ ಅಂದ್ರೆ ಮಗುವಿನ ಮುಖ. ಇನ್ನ ರೈತ ಇದು ಯಾವ ಭಾಷೆ ಅಂದ್ರೆ ಹಿಂದೂಸ್ತಾನಿ ಭಾಷೆ. ಈ ಅನ್ಯ ದೇಶ ಅಂತ ಕರೀತಾರೆ ಇದನ್ನ, ಅನ್ಯ ದೇಶ ಭಾಷೆ, ಅನ್ಯ ದೇಶ ಪದಗಳು ಅಂತ. ಅನ್ಯ ದೇಶ ಪದಗಳದ್ದು ಒಂದು ದೊಡ್ಡ ಲಿಸ್ಟೇ ಇದೆ. ಆ ಲಿಸ್ಟ್ ನ ಹೇಗಾದ್ರೂ ಮಾಡಿ ಜ್ಞಾಪನಕ್ಕೆ ಇಟ್ಕೊಂಡಿರ್ಬೇಕು. ಕ್ವಶನ್ ಗ್ಯಾರಂಟಿ ಬಿದ್ದೇ ಬೀಳುತ್ತೆ ಕ್ವಶನ್ ಡೆಫಿನೆಟ್. 2 ಮಾರ್ಕ್ಸ್ ಆದ್ರೂ ಬಂದಿರುತ್ತೆ, ಮಿನಿಮಮ್ 2 ಮಾರ್ಕ್ಸ್ ಆದ್ರೂ ಇದ್ದೇ ಇರುತ್ತೆ ಅನ್ಯ ದೇಶ ಶಬ್ದದ ಮೇಲೆ. ಇನ್ನು ವಿದ್ಯಾಧರ ಬಿಜ್ಜೋದರ ತದ್ಭವಕ್ಕೆ ಸಂಬಂಧಪಟ್ಟಿದ್ದು. ಇನ್ನು ವಿಶ್ವವಿಖ್ಯಾತರಾದ ನಿಮ್ಮನ್ನ ನೋಡಲು ಅಷ್ಟೇ ದೂರದಿಂದ ಬಂದಿದ್ದು ಸಾರ್ಥಕವಾಯಿತು, ಇದು ಇಟಲಿಯ ಪ್ರವಾಸಿ ಪಿತ್ರೋ ಯಾರ ಕುರಿತಾಗಿ ಹೇಳಿದನಪ್ಪ ಅಂದ್ರೆ ರಾಣಿ ಅಬ್ಬಕ್ಕದೇವಿ ಕುರಿತಾಗಿ ಹೇಳಿದಾನೆ. ಇನ್ನ ತೇರಿಗೆ ಮರ, ತೇರಿಗೆ ಗೆ ಇಲ್ಲೇ ಕಾಣಿಸ್ತಾ ಇದೆಯಲ್ಲ, ಗೆ ಹೂ ಅನ್ನು ಇಂದ ಗೆ ಆ ಅಲ್ಲಿ ಇದರ ಯಾವುದು ವಿಭಕ್ತಿ ಪ್ರತ್ಯಯಗಳು ಏನಾರ ಈ ಸೀರೀಸ್ ಅಲ್ಲಿ ಕಂಡು ಬಂತು ಅಂದ್ರೆ, ಪೂರ್ವ ಪದದಲ್ಲಿ ಕಂಡು ಬಂತು ಅಂದ್ರೆ ತತ್ಪುರುಷ ಸಮಾಸ. ಈಸಿಯಾಗಿ ಹೇಳ್ಬೋದು. ವಿಶೇಷಣ ವಿಶೇಷ ಇದ್ರೆ ಕರ್ಮಧಾರಯ ಸಮಾಸ, ಅಂಶ ಭಾವದಿಂದ ಕೂಡಿದ್ರೆ ಅಂಶಿ ಸಮಾಸ. ಈ ತರ ಹೋಗ್ತಾ ಇರ್ತದೆ. ಸ್ವಲ್ಪ ಟೆಕ್ನಿಕ್ ಕೋಡ್ಸ್ ಇದಾವೆ, ಅದನ್ನ ತಿಳ್ಕೊಂಡ್ರೆ ತುಂಬಾ ಅನುಕೂಲ, ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು. ಛಂದಸ್ನಲ್ಲಿ ಎಷ್ಟು ಟೈಪ್ ಇದೆ? 3 ಟೈಪ್ಸ್ ಇದಾವೆ. ಇನ್ನ ಬೀಚಿ ರಾಯಸಂ ಭೀಮಸೇನರ ಅವರದ ಒಂದು ಕಾವ್ಯನಾಮ ಇದು ಬೀಚಿ ಅನ್ನೋದು. ಇನ್ನ ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಪೂರ್ವಾಭಿವೃದ್ಧಿಗಾಗಿ ಯಾವಾಗ ಸಾಹಿತ್ಯ ಮತ್ತು ಸಂಸ್ಕೃತಿ ಇಲಾಖೆ ಸ್ಥಾಪಿಸಲಾಯ್ತಪ್ಪ ಅಂದ್ರೆ 1951 ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಇನ್ನ ಆವರಣ ಯಾರ ಕೃತಿ ಅಂದ್ರೆ ಭೈರಪ್ಪ ಅವ್ರದ್ದು. ಸೆಪ್ಟೆಂಬರ್ 5ನೇ ತಾರೀಕು ರಾಷ್ಟ್ರೀಯ ಶಿಕ್ಷಕ ದಿನನಾಗಿ ಘೋಷಣೆ ಮಾಡ್ತಾರೆ. ಸೆಪ್ಟೆಂಬರ್ 5ನೇ ತಾರೀಕು ರಾಷ್ಟ್ರೀಯ ಶಿಕ್ಷಕರ ದಿನ 1962 ನಲ್ಲಿ. ಇನ್ನ ಹಿಂದೂ ವ್ಯೂ ಆಫ್ ಲೈಫ್ ಇದು ಯಾರ ಕೃತಿಯಾಗಿದೆಯಪ್ಪ ಅಂದ್ರೆ ರಾಧಾಕೃಷ್ಣನ್ ಅವರ ಕೃತಿಯಾಗಿದೆ, ರಾಧಾಕೃಷ್ಣನು. ಇನ್ನ ತಾಯಿ ಅಡುಗೆಯನ್ನು ಮಾಡುತ್ತಾಳೆ, ಕ್ರಿಯಾಪದ ಏನಪ್ಪಾ ಅಂದ್ರೆ ಮಾಡೋದು, ವರ್ಕ್ ಮಾಡ್ತಾರಲ್ಲ ಅದನ್ನ ಕ್ರಿಯಾಪದ ಅಂತ ಹೇಳಿ ಕರೀತಾರೆ, ಕ್ರಿಯೆ ನಡೆಯುತ್ತಲ್ಲ ಅದು. ಇನ್ನ ಕೋಆಪರೇಟಿವ್ ಬಗ್ಗೆ ನೋಡ್ತಾ ಹೋಗೋಣ. ಕೋಆಪರೇಷನ್ ಬಗ್ಗೆ ಕನ್ನಡ ಕೋಆಪರೇಟಿವ್ 2 ಮುಗಿಸಿರ್ತೀನಿ. ಬಾಗಲಕೋಟೆದು 2022ನೇ ಇಸ್ವಿದು. ನಾಳೆ ಇನ್ನು ಉಳಿದಂತೆ 2 ಪೋರ್ಷನ್ ಅಪ್ಲೋಡ್ ಮಾಡ್ತೀನಿ. ಟೈಮಿಂಗ್ ಸಿಗಲ್ಲ, ತುಂಬಾ ಜಾಸ್ತಿ ಆಯ್ತು, ಮುಗಿಸ್ತೀನಿ ಫಾಸ್ಟ್ ಆಗಿ ಇದನ್ನ. ಸಹಕಾರ ಸಂಘಗಳ ಕಾಯ್ದೆಯನ್ನು ಯಾವಾಗ ಜಾರಿಗೆ ತಂದ್ರಪ್ಪ ಅಂದ್ರೆ 1912 ಅಲ್ಲಿ ಜಾರಿಗೆ ತಂದ್ರು, 1912 ಅಲ್ಲಿ. ಇನ್ನ ಭಾರತ ಸಹಕಾರ ವ್ಯವಸ್ಥೆಯು ಒಂದು ಸಂಯುಕ್ತ ಸಹಕಾರಿ ವ್ಯವಸ್ಥೆ ಆಗಿದೆ. ಇನ್ನ ಡ್ಯಾಶ್ ಸಮಿತಿಯ ಶಿಫಾರಸುಗಳ ಮೇಲೆ, ಇದೇ ಇಂಪಾರ್ಟೆಂಟ್, ಪ್ರಾಥಮಿಕ ನಗರ ಬ್ಯಾಂಕ್ಗಳ ನಿಯಮಗಳನ್ನು ಪರಿಶೀಲಿಸಲಾಗಿದೆ ಅಂದ್ರೆ ಮಾಧವರಾವ್ ಅವರ ಶಿಫಾರಸಿನ ಮೇಲೆ. ಇನ್ನ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ಪ್ರಥಮ ಸಹಕಾರ ಸಂಘವನ್ನು ಗದಗಿನಲ್ಲಿ ಸ್ಥಾಪನೆ ಮಾಡ್ತಾರೆ. ಇನ್ನ ಸಹಕಾರಿ ಸಂಘಗಳು ಯಾವ ಯೋಜನೆಗಳ ಒಂದು ಭಾಗವಾಗಿ ಮಾರ್ಪಟ್ಟಿದೆ ಅಂದ್ರೆ ರಾಜ್ಯ ಯೋಜನೆಗಳ ಭಾಗವಾಗಿ ಮಾರ್ಪಟ್ಟಿದೆ. ಇನ್ನ ಪತ್ತಿನ ಸಹಕಾರ ಸಂಘಗಳ ಕಾಯ್ದೆನ 1904 ಅಲ್ಲಿ ಜಾರಿಗೆ ತರ್ತಾರೆ. ಪತ್ತು ಅಂದ್ರೆ ಸಾಲ ಅಂತ, ಸಾಲಕ್ಕೆ ಸಂಬಂಧಪಟ್ಟಿದ್ದು ಅಂತ. ಇನ್ನ ಯಾವ ಸಮೀಕ್ಷಾ ವರದಿಯ ಶಿಫಾರಸಿನ ಅನ್ವಯ ಸಹಕಾರ ಚಳವಳಿಗೆ ರಾಷ್ಟ್ರೀಯ ಕ್ರಿಯಾ ಯೋಜನೆ ಅಡಿಯಲ್ಲಿ ವಿಶೇಷ ಪಾತ್ರ ನಿರ್ವಹಿಸಲು ಅವಕಾಶ ನೀಡ್ತಾರಪ್ಪ ಅಂದ್ರೆ ಅಖಿಲ ಭಾರತ ಗ್ರಾಮೀಣ ಸಾಲ ಸಮೀಕ್ಷಾ ಸಮಿತಿ ವರದಿ ಪ್ರಕಾರ ಕೊಡ್ತಾರೆ. ಇನ್ನ ಸಹಕಾರ ಸಂಘಗಳು ಯಾವ ಕಾಲಂ ಪ್ರಕಾರ ತನ್ನ ನೌಕರ ಉಪಯೋಗಕ್ಕೆ ಭವಿಷ್ಯ ನಿಧಿ ಅಂದ್ರೆ 62ನೇ ಪ್ರಕರಣ ಭವಿಷ್ಯ ನಿಧಿ ಸ್ಥಾಪಿಸಬಹುದಪ್ಪ ಅಂದ್ರೆ 62ನೇ ಪ್ರಕರಣದ ಪ್ರಕಾರ. ಇನ್ನ ಸಹಕಾರ ಸಂಘ ಹೊಂದಿರುವ ಗುರಿಗಳು ಯಾವುದಕ್ಕೆ ವ್ಯತಿರಿಕ್ತವಾಗಿರ್ಬಾರ್ದಪ್ಪ ಅಂದ್ರೆ ಅಪೋಸಿಟ್ ಆಗಿ ಯಾವುದಕ್ಕೆ ಇರಬಾರ್ದಪ್ಪ ಅಂದ್ರೆ ಸಹಕಾರಿ ತತ್ವಗಳು ಮತ್ತು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರಬಾರ್ದು. ಕೆಳಗಿನವುಗಳಲ್ಲಿ ಯಾವುದು ಸಹಕಾರಿ ಇಲಾಖೆ ಧ್ಯೇಯ ಅಲ್ಲ ಅಂದ್ರೆ ರಾಜಕೀಯದಲ್ಲಿ ಭಾಗವಹಿಸೋದು ಧ್ಯೇಯ ಆಗಿರೋದಿಲ್ಲ. ಇನ್ನ ಸಹಕಾರಿ 1959 ಕಲಂನ
60ರ ಪ್ರಕರಣ ಏನ್ ಹೇಳುತ್ತಪ್ಪ ಅಂದ್ರೆ ಸಹಕಾರಿ ಸಂಘದ ಸದಸ್ಯರಿಗೆ ಸಾಲ ನೀಡಬಹುದು. ಯಾರಿಗೆ ಸಾಲ ನೀಡಬಹುದು? ಸಹಕಾರಿ ಸಂಘದ ಸದಸ್ಯರು ಯಾರಾಗಿರ್ತಾರೆ ಅವ್ರು ಸಾಲ ನೀಡಬಹುದು ಅಂತ ಹೇಳುತ್ತೆ. ಇನ್ನು ಇಂಡಿಯನ್ ಟ್ರಸ್ಟ್ ಕಾಯ್ದೆ ಸ್ಥಾಪನೆಯಾಗಿದ್ದು 1882 ನಲ್ಲಿ. ಇನ್ನು ಕೆಳಗಿನವುಗಳಲ್ಲಿ ಸಹಕಾರಿ ಸಂಘಗಳ ಲೆಕ್ಕ ಪರಿಶೋಧನೆ ಮುಖ್ಯ ಲಕ್ಷಣ ಏನಪ್ಪಾ ಅಂದ್ರೆ ಸಹಕಾರಿ ತತ್ವಗಳ ಪಾಲನೆ ಮತ್ತು ಅನುಕರಣೆ ಆಗಿರುತ್ತೆ. ಇನ್ನ ಯಾವ ಸಮಿತಿಯು ಸಹಕಾರಿ ಸಂಸ್ಥೆಗಳ ದುರ್ಬಲ ವರ್ಗದ ಸದಸ್ಯರಿಗೆ ನೀಡುವ ಸೌಲಭ್ಯಗಳ ಪರಿಶೀಲನೆಗೆ ಲೆಕ್ಕ ಪರಿಶೋಧಕರಿಂದ ಒಂದು ಕಮಿಟಿ ಮಾಡಬೇಕು ಅಂತ ಹೇಳ್ತಪ್ಪ ಅಂದ್ರೆ ಮಿರ್ದಾ ಕಮಿಟಿ. ಇನ್ನು ಕರ್ನಾಟಕ ರಾಜ್ಯ ಸಹಕಾರ ಪಟ್ಟಣ ಬ್ಯಾಂಕ್ಗಳ ಮಹಾಮಂಡಳಿ ಬೆಂಗಳೂರು ಇದು ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂದ್ರೆ ನೋಂದಣಿಯಾಗಿದ್ದು 65 ನಲ್ಲಿ. ಶ್ವೇತಕ್ರಾಂತಿ ಹೈನುಗಾರಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ವರ್ಗೀಸ್ ಕುರಿಯನ್. ಶ್ವೇತಕ್ರಾಂತಿ ಪಿತಾಮಹ ಯಾರು? ವರ್ಗೀಸ್ ಕುರಿಯನ್. ಕೆಳಗಿನವುಗಳಲ್ಲಿ ಯಾವುದು ಸಹಕಾರದ ಮೂಲ ತತ್ವ ಅಂದ್ರೆ ಮೇಲಿನವು ಎಲ್ಲವೂ ಬರ್ತವೆ. ಸ್ವಇಚ್ಛೆ ಮತ್ತು ಮುಕ್ತ ಸದಸ್ಯತ್ವ, ಪ್ರಜಾಪ್ರಭುತ್ವ, ತಳಹದಿಯ ಸದಸ್ಯರ ನಿಯಂತ್ರಣ ಮತ್ತು ಸಹಕಾರಿ ಸಂಸ್ಥೆಗಳ ನಡುವೆ ಸಹಕಾರ ಮೂರು ಬರ್ತವೆ. ಇನ್ನು ಭಾರತ ಸಹಕಾರಿ ಚಳುವಳಿಯಲ್ಲಿ ಕರ್ನಾಟಕ ಯಾವ ಸ್ಥಾನದಲ್ಲಿದೆ ಅಂದ್ರೆ 3ನೇ ಸ್ಥಾನದಲ್ಲಿದೆ, 3ನೇ ಪ್ಲೇಸು. ಭಾರತ ದೇಶದ ಸಹಕಾರಿ ಚಳುವಳಿಯ ಪ್ರವರ್ತಕರು ಸಿದ್ದನಗೌಡ, ಸಣ್ಣರಾಮನಗೌಡ ಅಂತ. ಇನ್ನ ಕರ್ನಾಟಕ ರಾಜ್ಯ ಸಹಕಾರಿ ಹಾಲು ಉತ್ಪಾದಕರ ಮಹಾಮಂಡಳಿಯ ಆಡಳಿತ ಸಮಿತಿಯಲ್ಲಿ ಯಾರು ಸರ್ಕಾರದ ನಾಮಿನಿ ಆಗಿರ್ತಾರಪ್ಪ ಅಂದ್ರೆ ಸಹಕಾರ ಸಂಘದ ರಿಜಿಸ್ಟ್ರಾರ್ ಇರ್ತಾರೆ, ಅವರು IAS ಆಫೀಸರ್ ಇರ್ತಾರೆ ಅವರು. ಇನ್ನು ನೆಕ್ಸ್ಟ್ ಕರ್ನಾಟಕ ಸಹಕಾರಿ ಹಾಲು ಉತ್ಪಾದಕರ ಮಹಾಮಂಡಲವು ಯಾವ ದೇಶಕ್ಕೆ ಕೆನೆ ರಹಿತ ಹಾಲಿನ ಪುಡಿನ ರಫ್ತು ಮಾಡ್ತಾ ಇದೆಯಪ್ಪ ಅಂದ್ರೆ ನೇಪಾಳಕ್ಕೆ ರಫ್ತು ಮಾಡ್ತಾ ಇದೆ. ಇನ್ನು ಕರ್ನಾಟಕ ರಾಜ್ಯ ಸರ್ಕಾರವು ಕ್ಷೀರಭಾಗ್ಯ ಯೋಜನೆ ಜಾರಿಗೆ ತಂದಿದ್ದು 2013ನೇ ಇಸ್ವಿ. ಇನ್ನು ಕರ್ನಾಟಕದ ಅತಿ ಹೆಚ್ಚು ಮೌಲ್ಯವರ್ಧಿತ ಬ್ರ್ಯಾಂಡ್ ಎಂಬ ಹೆಗ್ಗಳಿಕೆ ನಂದಿನಿ. ಇನ್ನ ಮಿಲ್ಮಾ ಇದೆ, ಮಿಲ್ಮಾ ಒಂದು ಅದು ಹೇಳ್ತೀನಿ. ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳವು ಯಾವ ಜಿಲ್ಲೆಯಲ್ಲಿ ಗೋದಾಮಿನ ಲಾಜಿಸ್ಟಿಕ್ ನಿರ್ಮಾಣ ಮಾಡಲು ಉದ್ದೇಶಿಸಿದೆಯಪ್ಪ ಅಂದ್ರೆ ಹುಬ್ಬಳ್ಳಿನಲ್ಲಿ ಉದ್ದೇಶಿಸಿದೆ. ಇನ್ನ ಕೆಳಗಿನ ಯಾವುದು ರಾಜ್ಯ ಸಹಕಾರಿ ಮಂಡಳಿಯ ಉದ್ದೇಶ ಅಲ್ಲ ಅಂತ ಒಂದ್ಸತಿ ಕೇಳಿದ್ರೆ ಖಾಸಗಿ ಕಂಪನಿಗಳು ಮತ್ತು ಔಷಧಿ ಕಂಪನಿಗಳೊಂದಿಗೆ ಸಹಕರಿಸೋದು ಉದ್ದೇಶ ಆಗಿರೋದಿಲ್ಲ. ಇನ್ನ ವೈದ್ಯನಾಥನ್ ಸಮಿತಿಯ ಶಿಫಾರಸುಗಳನ್ನ ಭಾರತ ಸರ್ಕಾರ ಯಾರ ಜೊತೆಗೂಡಿ ಅನುಷ್ಠಾನಗೊಳಿಸ್ತಾ ಇದೆಯಪ್ಪ ಅಂದ್ರೆ ಒಂದು ನಬಾರ್ಡು, ಇನ್ನೊಂದು ರಾಜ್ಯ ಸರ್ಕಾರ, ಎರಡು ಕಂಬೈನ್ ಆಗಿ ಮಾಡ್ತಾ ಇದ್ದಾರೆ ವೈದ್ಯನಾಥನ್ ಕಮಿಟಿ ರಿಪೋರ್ಟ್ ನ. ಇನ್ನ ಸಹಕಾರ ನೋಂದಣಿಗಾಗಿ ಅರ್ಜಿನ ಯಾರಿಗೆ ಸಲ್ಲಿಸಬೇಕಪ್ಪ ಅಂದ್ರೆ ಒಂದು ಸಹಕಾರ ಸಂಸ್ಥೆ ಸ್ಥಾಪನೆ ಮಾಡ್ಬೇಕಾದ್ರೆ ರಿಜಿಸ್ಟರ್ಗೆ ಅರ್ಜಿ ಸಲ್ಲಿಸಬೇಕು. ಕರ್ನಾಟಕ ರಾಜ್ಯ ಬಳಕೆ ಸಹಕಾರ ಸಂಘಗಳು ಯಾವ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಪ್ಪ ಅಂದ್ರೆ ರಾಜ್ಯ ಮಟ್ಟದಲ್ಲಿ, ಪ್ರಾಥಮಿಕ ಮಟ್ಟ ಮತ್ತು ಜಿಲ್ಲಾ ಮಟ್ಟ ಮೇಲಿನ 3 ಮಟ್ಟದಲ್ಲಿ ಇರ್ತವೆ. ಇನ್ನ ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಲ ನಿಯಮಿತ ಬೆಂಗಳೂರು ನೋಂದಾಯಿಸಲ್ಪಟ್ಟಿದ್ದು 1964. ಇನ್ನ 31/1/2021 ಅಂತ್ಯಕ್ಕೆ ಕರ್ನಾಟಕದಲ್ಲಿ ಎಷ್ಟು ಪಟ್ಟಣ ಸಹಕಾರಿ ಬ್ಯಾಂಕ್ಗಳು ಕಾರ್ಯನಿರ್ವಹಿಸ್ತಾ ಇದ್ದು ಅಂದ್ರೆ 262 ಪಟ್ಟಣ ಸಹಕಾರಿ ಬ್ಯಾಂಕ್ಗಳು ಮತ್ತು 1145 ಶಾಖೆಗಳು ಇದ್ದು. ಇನ್ನ ಕ್ಯಾಂಪ್ಕೋ ಮಂಗಳೂರು ಯಾವಾಗ ಮತ್ತು ಕರ್ನಾಟಕ ರಾಜ್ಯ ಸಹಕಾರ ಕಾಯ್ದೆನಲ್ಲಿ ನೋಂದಣಿ ಆಯ್ತಪ್ಪ ಅಂದ್ರೆ ಕ್ಯಾಂಪ್ಕೋ ನೋಂದಣಿಯಾಗಿದ್ದು ಮಂಗಳೂರಿನಲ್ಲಿರ್ತಕ್ಕಂಥ ಕ್ಯಾಂಪ್ಕೋ ನೋಂದಣಿಯಾಗಿದ್ದು 1973 ನಲ್ಲಿ. ಇನ್ನ ಕರ್ನಾಟಕ ಸರ್ಕಾರ ಯಾರನ್ನ ಒಳಗೊಂಡಂತೆ ಸಹಕಾರ ಚುನಾವಣಾ ಪ್ರಾಧಿಕಾರವನ್ನು ರಚಿಸುತ್ತಪ್ಪ ಅಂದ್ರೆ ಆಯುಕ್ತರು ಮತ್ತು ಕಾರ್ಯದರ್ಶಿಗಳನ್ನು ಒಳಗೊಂಡಂತೆ ಇದನ್ನ ರಚನೆ ಮಾಡ್ತಾರೆ. ಇನ್ನ ಸಹಕಾರ ತತ್ವದ ಮುಖ್ಯ ಸಂದೇಶ ಎಲ್ಲರಿಗಾಗಿ ನಾನು ಮತ್ತು ನನಗಾಗಿ ಎಲ್ಲರೂ, ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್, ತೀರಾ ಇಂಪಾರ್ಟೆಂಟ್. ಇನ್ನ ಕೊಡಗು ಜಿಲ್ಲೆ ಪ್ರಥಮ ಸಹಕಾರಿ ಸಂಘವು ಯಾವಾಗ ಸ್ಥಾಪಿಸಲ್ಪಟ್ಟಿತ್ತು? ಮೇ 22, 1905. ಕೊಡಗಿನ ಎಕ್ಸಾಮಿನೇಷನ್ ಪೇಪರ್ ಅಲ್ಲಿ ಈ ಕ್ವಶನ್ ಇದ್ದೇ ಇರುತ್ತೆ. ಕೊಡಗಿಗೆ ಸಂಬಂಧಪಟ್ಟಿದ್ದು ಯಾರು ಬರೀತಾ ಇದ್ರೆ ಇದು ಡೆಫಿನೆಟ್ ಕ್ವಶನ್ ಬಂದಿರುತ್ತೆ, ಬರೆದಿಟ್ಕೊಳ್ರಿ. ಇದು ಇಲ್ಲದೆ ಕ್ವಶನ್ ಪೇಪರ್ ಎಂಡ್ ಆಗಲ್ಲ, ಇದನ್ನ ಮಾರ್ಕ್ ಮಾಡ್ಕೊಳ್ರಿ, ಇಂಪಾರ್ಟೆಂಟ್ ಇದು ಕೊಡಗಿಗೆ ಸಂಬಂಧಪಟ್ಟಂಗೆ. ಇನ್ನು ಸಹಕಾರ ಸಂಸ್ಥೆಗಳು ಡ್ಯಾಶ್ ತಳಹದಿಯ ಮೇಲೆ ಸ್ಥಾಪಿಸಲಾದ ಸಂಸ್ಥೆಗಳು ಅಂದ್ರೆ ಪ್ರಜಾಪ್ರಭುತ್ವ ತಳಹದಿಯ ಮೇಲೆ. ಭಾರತದ ಮೊಟ್ಟ ಮೊದಲ ಸಹಕಾರ ಬ್ಯಾಂಕ್ ಯಾವ್ದಪ್ಪ ಅಂದ್ರೆ ಅನ್ಯೋನ್ಯ ಅಂತ. ಇನ್ನು ಅಪೆಕ್ಸ್ ಸೊಸೈಟಿ ಅಂದ್ರೆ ಏನಪ್ಪಾ ಅಂದ್ರೆ ರಾಜ್ಯ ಮಟ್ಟದಲ್ಲಿ ವರ್ಕ್ ನಡೆಯುತ್ತಲ್ಲ ಅದನ್ನ ಅಪೆಕ್ಸ್ ಸೊಸೈಟಿ ಅಂತ ಹೇಳಿ ಕರೀತಾರೆ. ಇನ್ನ ಒಂದು ವ್ಯಕ್ತಿ ಒಂದು ಮತ ಮೆಕ್ಲಗಾನ್ ಕಮಿಟಿ 1914 ಸ್ಥಾಪನೆ ಆಯ್ತಲ್ಲ ಅದು. ಇನ್ನ ಸೆಣಬು ಕಾರ್ಖಾನೆ ಪಶ್ಚಿಮ ಬಂಗಾಳ, ಈಸಿಯಾಗಿ ಹೇಳ್ಬೋದು ಇದು. ಇನ್ನ ಸಹಕಾರ ಸಂಘಗಳ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಗೆ ಗಾಂಧೀಜಿಯವರು ಗ್ರಾಮ ಸ್ವರಾಜನ್ನ ಪ್ರಚಾರ ಮಾಡ್ತಾರೆ. ಇನ್ನ ಜಿಲ್ಲಾ ಸಹಕಾರ ಬ್ಯಾಂಕ್ಗಳ ಕಾರ್ಯಗಳನ್ನ ನಿಯಂತ್ರಿಸುವ ಸಂಸ್ಥೆ ಯಾವ್ದಪ್ಪ ಅಂದ್ರೆ RCS. ಇನ್ನ ಸಹಕಾರ ಸಂಘಗಳ ಸದಸ್ಯರಾಗಲು ಬೇಕಾದಂತ ದಾಖಲೆ ಏನಪ್ಪಾ ಅಂದ್ರೆ ಗುರುತಿನ ಚೀಟಿ ಇಂಪಾರ್ಟೆಂಟ್. ಇನ್ನ ಕೆಳಗಿನಗಳ ಯಾವುದೊಂದು ಸಂಘ ಅಲ್ಲ ಅಂದ್ರೆ ಲಯನ್ಸ್ ಕ್ಲಬ್ ಅದೊಂದು ಸಂಘ ಅಲ್ಲ, ಸಹಕಾರ ಸಂಘ ಅಲ್ಲ. ಅಮೂಲು, ಹಾಪ್ಕಾಮ್ಸ್, ನಬಾರ್ಡ್ ಇವೆಲ್ಲ ಸಹಕಾರ ಸಂಘಗಳು ಬರ್ತವೆ, ಇದು ಬರೋದಿಲ್ಲ. ಕೋಆಪರೇಟಿವ್ ಇದರಲ್ಲಿ ಬರೋದೇ ಇಲ್ಲ ಲಯನ್ಸ್ ಕ್ಲಬ್. ಇನ್ನ ಸಹಕಾರ ಪದದ ಅರ್ಥ ಏನಪ್ಪಾ ಅಂದ್ರೆ ಜಂಟಿಯಾಗಿರ್ತಕ್ಕಂಥದ್ದು ಅಂತ. ಇಲ್ಲಿ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ವಿಡಿಯೋ ತುಂಬಾನೇ ಈಗಲೇ ಲೆಂತಿ ಆಯ್ತು, ಸೊ ಅದಕ್ಕೋಸ್ಕರ ಇದ್ರದೇ ಕಂಟಿನ್ಯೂಷನ್ ಪಾರ್ಟ್ ನಾಳೆ ಅಪ್ಲೋಡ್ ಆಗುತ್ತೆ. ಯಾವುದು ಬಾಗಲಕೋಟೆ 2022ನೇ ಇಸ್ವಿಲ್ ನಡೆದಿರ್ತಕ್ಕಂಥ ಪೇಪರ್ದು 2ನೇ ಪಾರ್ಟ್ ನಾಳೆ ಅಪ್ಲೋಡ್ ಆಗುತ್ತೆ, ಸೊ ಯಾರು ಮಿಸ್ ಮಾಡ್ಕೋಬೇಡಿ.
ಕ್ಲಾಸಸ್ ಯಾರಿಗಾರ ಅವಶ್ಯಕತೆ ಇದೆ ದಯವಿಟ್ಟು ಕ್ಲಾಸಸ್ಗೆ ಜಾಯ್ನ್ ಆಗಿ ಅಚ್ಚುಕಟ್ಟಾಗಿ ಹೋಗ್ತಾ ಇದೆ. ನಿಮ್ಮ ವಾಟ್ಸಪ್ ಗ್ರೂಪ್ ಇದೆ, ಜಾಯ್ನ್ ಆಗಿ ಹುಡುಗರನ್ನ ಕೇಳಿ. ಶಾರ್ಟ್ಲಿ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಫೀಸು 1000 rupees ಇದೆ, 1000 rupees ಪರ್ ಹೆಡ್ ಇದೆ. ಸೊ ದೋಸ್ ಆರ್ ಇಂಟ್ರೆಸ್ಟೆಡ್ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಭೇಟಿ ಆಗ್ತೀನಿ. ನಮಸ್ಕಾರ.